ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂತ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಮತ್ತೊಂದು ಅವಕಾಶಕ್ಕಾಗಿ, ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬಿ ನಾನು ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ ವಾರದಿಂದ ವಾಗ್ದಾನಗಳನ್ನ ಅಪ್ಲೋಡ್ ಮಾಡ್ಲಿಕ್ಕಾಗಿಲ್ಲ, ಕಾರಣ ನಿಮಗೆ ತಿಳಿಸಿದ್ದೇವೆ. ಸೊ ದೇವರು ಈ ನಮ್ಮ ಸೇವೆ ಆದಂತ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಅನ್ನ ಹಂತವಾಗಿ ಆಶೀರ್ವದಿಸಿಕೊಂಡು ಪ್ರತಿ ಅನೇಕ ಸ್ಥಳಗಳಲ್ಲಿ ಕರ್ನಾಟಕದಲ್ಲಿ ನಮ್ಮನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆತನ ಪ್ರೀತಿನ ಹಂಚಲಿಕ್ಕೆ, ಆತನ ಸೇವೆನ ಮಾಡ್ಲಿಕ್ಕೆ ಸೊ ದೇವರು ಬಲವಾಗಿ ನಮ್ಮನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ. ಅದು ಮಾತ್ರವೇ ಅಲ್ಲದೆ ನೀವೆಲ್ಲರೂ ಪ್ರಾರ್ಥಿಸಿದ ರೀತಿಯಾಗಿ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ 4 ವರ್ಷ ಸೊ ಮುಗಿಸಿ ಸೇವೆಯನ್ನ 5ನೇ ವರ್ಷಕ್ಕೆ ಕಾಲಿಡ್ಲಿಕ್ಕೆ, 5ನೇ ವರ್ಷದ ಆನಿವರ್ಸರಿ ನಡೆಸ್ಕೊಳ್ಳಿಕ್ಕೆ ದೇವರು ಎಷ್ಟೋ ಕೃಪೆಯನ್ನು ತೋರಿಸಿದ್ರು. ನೀವೆಲ್ಲರೂ ಪ್ರಾರ್ಥಿಸಿದ್ದೀರಿ ಬಲವಾಗಿ. ಸೊ ಅದ್ಭುತವಾಗಿ, ಆಶ್ಚರ್ಯಕರವಾಗಿ ದೇವರು ಆತನಿಗೆ ಮಹಿಮಕರವಾಗಿ ಸೊ ಆನಿವರ್ಸರಿ ನಡಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ನೀವೆಲ್ಲರೂ ನಮ್ಮ ಒಂದು ಸೇವೆಗಾಗಿ, ನಮ್ಮ ಪ್ರಯಾಣಕ್ಕಾಗಿ, ಮತ್ತೆ ಅದು ಮಾತ್ರವಲ್ಲದೆ ವಿಶೇಷವಾಗಿ ಈ 5th ಆನಿವರ್ಸರಿ ನಡಿಲಿಕ್ಕೆ ನೀವೆಲ್ಲರೂ ಪ್ರಾರ್ಥಿಸಿದಿರಿ, ನೀವೆಲ್ಲರೂ ಸಹಕರಿಸಿದಿರಿ. ಸೊ ಅದಕ್ಕಾಗಿ ನಿಮ್ಮೆಲ್ಲರ ಸಪೋರ್ಟಿಗಾಗಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನು ಬಲವಾಗಿ ಈ ಸೇವೆಗಾಗಿ ನಮಗಾಗಿ ಪ್ರಾರ್ಥಿಸ್ರಿ. ಇನ್ನು ಬಲವಾಗಿ ಆತನ ಸೇವೆಯನ್ನ ಮಾಡಲಿಕ್ಕೆ ಅನೇಕ ಸ್ಥಳಗಳಲ್ಲಿ ದೇವರು ನಮ್ಮನ್ನ ಉಪಯೋಗಿಸಿಕೊಳ್ಳೋಕೆ, ದೇಶ ವಿದೇಶಗಳಲ್ಲಿ ಆತನ ಪ್ರೀತಿಯನ್ನ ಸಾರಲಿಕ್ಕೆ ನೀವೆಲ್ಲರೂ ಬಲವಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಮತ್ತೊಂದು ಆವರ್ತಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ಸೊ ದೇವರು ಈ ದಿನ, ಈ ಮುಂಜಾನೆ ನಮಗೆ ಒದಗಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 4ನೇ ವಚನ. ಯೆಹೋವನಲ್ಲಿ ಸದಾ ಭರವಸೆ ಇಡಿರಿ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಯಾರಲ್ಲಿ ಭರವಸೆ ಇಡ್ಬೇಕಂತ ಪ್ರಿಯರೇ? ದೇವಾದಿ ದೇವರಲ್ಲಿ ನಾವು ಭರವಸೆ ಇಡ್ಬೇಕು. ಯಾಕೆ ಭರವಸೆ ಇಡಬೇಕು? ಯಾಕೆ ಮನುಷ್ಯರ ಮೇಲೆ ನಾವು ಭರವಸೆ ಇಡಬಾರ್ದು? ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಮನುಷ್ಯರ ಮೇಲೆ ಹೆಚ್ಚಾಗಿ ನಾವು ಭರವಸೆ ಇಡ್ತಾ ಇರ್ತೇವೆ, ಹೆಚ್ಚಾಗಿ ಅವ್ರನ್ನ ನಂಬ್ತಾ ಇರ್ತೇವೆ. ಯಾಕಂದ್ರೆ ಅವ್ರು ನಮ್ಮ ಕಣ್ಣಿಗೆ ಕಾಣಿಸುವಂತವರಾಗಿದ್ದಾರೆ. ಅವರ ಎಲ್ಲ ಭಾವಗಳು ನಮಗೆ ಗೊತ್ತಿರುವಂತದ್ದಾಗಿದೆ. ಅವ್ರು ಹೇಗೆ ಎಂತವ್ರು ಎಂಬುದಾಗಿ. ಆದಾಗ್ಯೂ ಕೂಡ ಮನುಷ್ಯರು ಮೇಲ್ತೋರಿಕೆಗೆ ನಾಟಕಗಳನ್ನ ಮಾಡಿ, ಮನುಷ್ಯರು ಮೇಲ್ತೋರಿಕೆಗೆ ಪ್ರೀತಿ ಮಾಡುವ ರೀತಿಯಲ್ಲಿ ನಡೆಸಬಹುದು. ಅದಕ್ಕಾಗಿ ಅನೇಕರವ್ರನ್ನ ನಂಬಿ ಮೋಸ ಹೋಗಿದ್ದಾರೆ ಪ್ರಿಯರೇ. ನಮ್ಮಲ್ಲಿ ಕೂಡ ಅನೇಕರಿದ್ದಾರೆ ಅಲ್ವಾ, ಮನುಷ್ಯರ ಮೇಲೆ ನಂಬಿಕೆ ಇಟ್ಟು, ಮನುಷ್ಯರ ಮೇಲೆ ಭರವಸೆ ಇಟ್ಟು. ಹೌದಾ? ಮೋಸ ಹೋಗಿದ್ದೀರಾ? ಹಾಗಿದ್ರೆ ದೇವ್ರು ಹೇಳ್ತಾ ಇದ್ದಾರೆ, ಮನುಷ್ಯರ ಮೇಲೆ ಭರವಸೆ ಇಡಬೇಡ್ರಿ. ಈಗ ಮಾತಾಡೋರು ಮುಂದಿನ ದಿನದಲ್ಲಿ ಆ ಮಾತು ಮಾತಾಡಿದ್ದೆ ಎಂಬುದಾಗಿ ಒಪ್ಪಿಕೊಳ್ಳೋದು ಕೂಡ ಕಷ್ಟ. ಬದಲಾಗ್ತಾ ಇರ್ತಾರೆ ಪ್ರಿಯರೇ, ಮಾತುಗಳನ್ನ ಬದಲಾಯಿಸ್ತಾ ಇರ್ತಾರೆ. ಅದಕ್ಕಾಗಿ ದೇವ್ರು ಹೇಳ್ತಾ ಇದ್ದಾರೆ, ಯೆಹೋವನಲ್ಲಿ ಭರವಸೆ ಇದೆ. ಯೆಹೋವನಲ್ಲಿ ಭರವಸೆ ಇಟ್ರೆ ನಮಗೆ ಏನು ಬೇಕು ಎಂಬುದಾಗಿ ನಾವು ನೆನೆಸೋದೆಲ್ಲ ನಮಗೆ ದೊರಕಿಸಿಕೊಡುವಂತ ದೇವರು. ನಾವೇನೇನು ಆತನಲ್ಲಿ ಭರವಸೆ ಇಟ್ಟು ಆತನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೋ ಅದನ್ನೆಲ್ಲ ಹೊಂದಿಕೊಂಡವರಾಗಿ, ನಾವು ಸಾಕ್ಷಿಗಳಾಗಿ, ನಾವು ದೇವರನ್ನ ಮಹಿಮೆ ಪಡಿಸುವವರಾಗಿ ನಮ್ಮ ಜೀವನ ಇರುತ್ತೆ ಪ್ರಿಯರೇ. ಮನುಷ್ಯರ ಮೇಲೆ ಭರವಸೆ ಇಟ್ರ ಅವ್ರಿಗೇನು ಒಪ್ಪಿಸಿ ಕೊಟ್ಟಿರ್ತೇವೋ, ಅವ್ರಿಗೇನನ್ನ ತಿಳಿಸಿರ್ತೇವೋ ಆ ಎಲ್ಲದರಲ್ಲಿ ನಾವು ಮೋಸ ಹೋಗ್ಬೇಕಾಗತ್ತೆ. ಜಾಗೃತೆ. ಇನ್ನು ಮೇಲಾದರೂ ಎಚ್ಚೆತ್ತುಕೊಳ್ಳ್ರು. 1-2 ಬಾರಿ ನಾವು ಮೋಸ ಹೋದಾಗ್ಯೂ ಕೂಡ ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇರ್ತಾರೆ ಕೆಲವೊಬ್ರು. ಇನ್ನೊಬ್ರು ಪರಿಚಯ ಆಗ್ತಾರೆ, ಅವರುಳ್ಳವರು ಎಂಬುದಾಗಿ ನೆನೆಸ್ತೇವೆ. ಜಾಗ್ರತೆ. ಎಲ್ಲಾ ಮನುಷ್ಯರ ಸ್ವಭಾವಗಳು ಒಂದೇ. ದೇವರಲ್ಲಿ ಭಯಭಕ್ತಿ ಉಳ್ಳಂತವರು ಮಾತ್ರವೇ ನಾವು ನಂಬಬಹುದು, ಕೆಲವೊಂದು ವಿಚಾರದಲ್ಲಿ ಮಾತ್ರವೇ. ಆದ್ರೆ ಪ್ರತಿ ನಮ್ಮ ಜೀವನದಲ್ಲಿ ನಡಿಬೇಕಾದ ಪ್ರತಿ ವಿಚಾರದಲ್ಲೂ ನಾವು ದೇವರ ಮೇಲೆ ಭರವಸೆ ಇದ್ದಿರ್ಬೇಕು. ಆಮೇಲೆ ಆತ ಮೇಲೆ ಭರವಸೆ ಇದ್ದಾಗ ನಮ್ಮ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸ್ಲಿಕ್ಕೆ ಶಕ್ತನು, ನಮ್ಮ ಎಲ್ಲ ಚಿಂತೆಗಳನ್ನ ಆತನು ಹೊತ್ತಲಿಕ್ಕೆ ಶಕ್ತನು, ಆತನು ಅನುಭವಿಸ್ಲಿಕ್ಕೆ ಶಕ್ತನು. ಆತನೇ ಹೇಳ್ತಾ ಇದ್ದಾರೆ, ನಿಮ್ಮ ಎಲ್ಲ ಚಿಂತೆ ಭಾರ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ಯಾವ ಮನುಷ್ಯನು ಪ್ರಿಯರೇ ಈ ಮಾತನ್ನ ಹೇಳಿಕ್ ಸಾಧ್ಯ? ತಂದೆ ತಾಯಿಗಳು ಹೇಳ್ತಾರ, ನಿನ್ ಭಾರ ನನ್ ಮೇಲೆ ಹಾಕು ಅಂತ ಹೇಳ್ತಾರ? ನಾನೇ ಇಷ್ಟು ಭಾರ ಹೊತ್ಕೊಂಡಿದ್ದೀನಿ, ನಿನ್ ಭಾರನೂ ಹೊತ್ಕೊಳ್ಬೇಕಾ ಅಂತ ಅನೇಕರು ಮಾತನಾಡ್ತಾರೆ.
ಜೊತೆಗಿರುವಂತ ಗಂಡನೇ, ಜೊತೆಗಿರುವಂತ ಹೆಂಡತಿಯಾಗಿ ಮಾತಾಡ್ಬೋದು. ಆದ್ರೆ ಎಂದೆಂದಿಗೂ ಸದಾ ಕಾಲವು ನಿನ್ನನ್ನ, ನನ್ನನ್ನ, ನಮ್ಮೆಲ್ಲರನ್ನ ಪ್ರೀತಿಸ್ತಾ ಇರುವಂತ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಚಿಂತಾಭಾರನ ನಾನು ಹೊತ್ಕೊಳ್ತೇನೆ. ನಿಮ್ಮ ಭೂಯಾತ್ರೆ ಚಿಂತೆಗಳನ್ನ ನನ್ನ ಮೇಲೆ ಹಾಕ್ರಿ, ನಾನು ನಿಮ್ಮನ್ನ ಉದ್ಧಾರ ಮಾಡ್ತೇನೆ. ಮನುಷ್ಯರು ಮಾತುಗಳು ಹೇಳಿಲ್ಲ ಅಂದ್ರೆ ಅವ್ರ ಮೇಲೆ ಎಷ್ಟೋ ಭರವಸೆ ಇಡ್ತೇವೆ, ಆದ್ರೆ ನನ್ನ ದೇವರ ಮೇಲೆ ಭರವಸೆಯನ್ನ ಇರೋದಿಲ್ಲ. ಸ್ವಲ್ಪ ತಡ ಆದ್ರೂ ನಾವು ನಂಬಿಕೆಯನ್ನ ಕಳೆದುಕೊಳ್ತಾ ಇರ್ತೇವೆ, ಪ್ರಾರ್ಥಿಸೋದನ್ನ ನಿಲ್ಲಿಸ್ತಾ ಇರ್ತೇವೆ. ಆದ್ರೆ ಪ್ರಿಯರೇ, ಮನುಷ್ಯರ ರೀತಿಯಲ್ಲಿ ನಾಟಕದ ಪ್ರೀತಿಯನ್ನ ತೋರಿಸುವಂತ ದೇವರಲ್ಲ. ಆತನ ಪ್ರೀತಿ ಶಾಶ್ವತವಾದ ಪ್ರೀತಿ, ಸದಾ ಕಾಲವೂ ಇರುವಂತ ಪ್ರೀತಿ. ಆಮೇಲೆ ಅಂತಹ ದೇವರನ್ನ ನೀನು ನಂಬಿಕೊಂಡಿರುವಾಗ, ಅಂತಹ ದೇವರನ್ನ ನಾವು ಆರಾಧಿಸ್ತಾ ಇರುವಾಗ, ಆ ದೇವರ ಮೇಲೆ ಭರವಸೆ ಇಟ್ಟು, ಆ ದೇವರ ಮೇಲೆ ನಂಬಿಕೆ ಇಟ್ಟು, ಆ ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯ. ಆ ರೀತಿಯಾಗಿ ದೇವರು ನಮ್ಮನ್ನ ಆಶೀರ್ವದಿಸಲಿ. ನಿಮ್ಮ ಏನೇ ಪರಿಸ್ಥಿತಿಗಳಿರ್ಬೋದು, ಅದು ನಿಮಗೆ ಅಸಾಧ್ಯವಾಗಿರ್ಬೋದು, ಅದು ನಿಮಗೆ ಕಷ್ಟಕರವಾಗಿರ್ಬೋದು, ಅರ್ಗಿಸಿಕೊಳ್ಳಲಿಕ್ಕೂ ಸಾಧ್ಯವಾಗದ ಸ್ಥಿತಿಯಲ್ಲಿ ನೀವಿರ್ಬೋದು. ಆದ್ರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಸ್, ನನ್ನ ಪರಿಸ್ಥಿತಿಗಳನ್ನ ದೇವರು ನೀಗಿಸ್ತಾ ಇದ್ದಾರೆ, ನನ್ನ ಸಮಸ್ಯೆಗಳಿಂದ ದೇವರು ನನ್ನ ಬಿಡಿಸ್ತಾ ಇದ್ದಾರೆ, ನನ್ನ ಅನಾರೋಗ್ಯದಿಂದ ದೇವರು ನನ್ನ ಆರೋಗ್ಯಕರವಾಗಿ ನಡೆಸ್ತಾ ಇದ್ದಾರೆ, ನನ್ನ ಪ್ರತಿ ಸಾಲ ಬಾಧದಿಂದ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ ಎಂಬುದಾಗಿ ಯಾವಾಗ ಪಾಸಿಟಿವ್ ಆಗಿ ನೀವು ಮಾತನಾಡಲಿಕ್ಕೆ ಪ್ರಾರಂಭಿಸ್ತಿರೋ, ನೀವು ಉಚ್ಚರಿಸಲಿಕ್ಕೆ ಪ್ರಾರಂಭಿಸಿ ಪ್ರಾರ್ಥಿಸ್ತಿರೋ, ಖಂಡಿತವಾಗಿ ನೀವು ಅದನ್ನು ಹೊಂದಿಕೊಳ್ತೀರಿ. ಆಮೇಲೆ ಹಲ್ಲೆಲೂಯ. ನಂಬ್ತಾ ಇದ್ದೀರಾ? ಪಾಸಿಟಿವ್ ಆಗಿ ಪ್ರಾರ್ಥನೆ ಮಾಡಿ, ಎಲ್ಲ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸ್ರಿ. ಖಂಡಿತವಾಗಿಯೂ ದೇವರ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಾಮೆಂಟ್ಗಳ ಮೂಲಕ ನೀವೆಲ್ಲರೂ ನಮಗೆ ತಿಳಿಸ್ರಿ. ನಿಮಗಾಗಿ ನಾವು ತಪ್ಪದೇ ಪ್ರಾರ್ಥಿಸುವಂತವರಾಗಿದ್ದೇವೆ. ದೇವಿ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶಿಸಿ ಬಲಪಡಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾಂತ ದೇವರ ಸ್ತೋತ್ರ, ಜೀವವುಳ್ಳ ದೇವರ ಸ್ತೋತ್ರ. ವಾಗ್ದಾನ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದಿರಿ, ಧೈರ್ಯಪಡಿಸಿದಿರಿ, ಚರಿಸಿದಿರಿ. ಸ್ತೋತ್ರ ಅಪ್ಪ. ನಿಮ್ಮಲ್ಲಿ ಭರವಸೆ ಇಡುವಂತವರಾಗಿ ಅಪ್ಪ ಪ್ರತಿಯೊಬ್ಬರನ್ನು ನಡೆಸು. ವಾಗ್ದಾನ ಮೂಲಕ ನಮ್ಮನ್ನು ಆಶಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.